ನಿಮ್ಮ ಹೆಸರೇನಪ್ಪ? ಸಂತೋಷ್. ಯಾವ ಊರು? ಕೋಲಾರ. ಎಷ್ಟು ಏಜು? 29. ಸೊ ನೀವು ನಮ್ಮಲ್ಲಿ 16 ಜನವರಿ ಅಲ್ವಾ? ಫೆಬ್ರವರಿ ದಿನ 16 ಜನವರಿ 2024 ಬಂದಿದ್ರಿ. ಸೊ ಬಂದು ಇದು ಏನು ಲಿವರ್ಗೆ ಟ್ರೀಟ್ಮೆಂಟ್ ತೊಗೊಂಡಿದ್ರಿ. ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ಸ್ ಬಂದಿದೆ. ಎಷ್ಟು ತಿಂಗಳಲ್ಲಿ? 2 months ಅಲ್ಲ? ಆಲ್ಮೋಸ್ಟ್ 2 months. ಹೇಳಿ ಅನುಭವ ಮೊದಲು ಹೆಂಗಿತ್ತು ನಿಮ್ಮ ಬಾಡಿ, ಇದಾದಮೇಲೆ ಎಷ್ಟು ದಿನದಲ್ಲಿ ಏನೇನಾಯಿತು ಅದನ್ನು ಸ್ವಲ್ಪ ಹೇಳಿ. ಬಟ್ ನಾನು ಕಂಪ್ಲೀಟ್ಲಿ ಹಂಗಲ್ಲ, ಫಸ್ಟ್ ಹೆಂಗಿತ್ತು? ಫಸ್ಟ್ ಯೂರಿನ್ ಹೆಂಗೆ ಬರ್ತಾಯಿತ್ತು? ಯೂರಿನ್ ಬಂದು ಡಾರ್ಕ್ ರೆಡ್ಡಲ್ಲಿ ಬರ್ತಾ ಇತ್ತು. ಅಷ್ಟೊಂದು ಡಾರ್ಕ್ ಇರಲಿಲ್ಲ, ಲೈಕ್ ಕುಂಕುಮ ಕಲರಲ್ಲಿ ಬರ್ತಾ ಇತ್ತು. ಸೊ ಈಗ ಯೆಲ್ಲೋಯಿಶ್ ಬಂದಿದೆ. ಅದು ಕೂಡ 1 or 2 times ಮಾತ್ರ ಬರುತ್ತೆ ಮಾರ್ನಿಂಗಲ್ಲಿ. ಸೊ ನೆಕ್ಸ್ಟ್ 3rd ಟೈಮಿಂದ ಬಂದು ನಾರ್ಮಲ್ ವೈಟ್. ಓಕೆ, ಅದೊಂದಾಯಿತು. ಮತ್ತಿನ್ನೇನು? ಡೈಜೆಷನ್ನು? ಈಚಿಂಗ್ ಇಲ್ಲ. ಈಚಿಂಗ್ ಎಷ್ಟು ದಿನದಲ್ಲಿ ಹೊರಟೋಯ್ತು? ಈಚಿಂಗ್ ವಿತಿನ್ 2 days. 2 daysಲ್ಲೇ ಹೊರಟೋಯ್ತು ಈಚಿಂಗ್? ಹಾಂ, ತುರ್ಕೆ. ಓಕೆ, ಆಮೇಲೆ ಡೈಜೆಷನ್ ಯಾವಾಗ ಇಂಪ್ರೂವ್ ಆಯಿತು? ಐಸ್ ಯೆಲ್ಲೋಯಿಶ್ ಇತ್ತು, ತುಂಬ ಯೆಲ್ಲೋಯಿಶ್ ಇತ್ತು. ಹಾಂ, ಅದು ವಿತಿನ್ 10-15 ಡೇಸಲ್ಲಿ ಕಂಪ್ಲೀಟ್ ಆಯಿತು. ಓಕೆ, ವೆರಿ ಗುಡ್. ಐಸ್ ಯೆಲ್ಲೋಯಿಶ್ ಕಲರು. ಆಮೇಲೆ ಇದು ಊಟದ ಅಪಟೈಟು ಇನ್ಕ್ರೀಸ್ ಹೆಂಗಾಯಿತು? ಊಟಕ್ಕೆ ಬಂದು 3 ಡೇಸಿಂದ ರಿಸಲ್ಟ್ ಸ್ಟಾರ್ಟ್ ಆಯಿತು. ಊಟ ಮಾಡ್ಬೇಕಂತ ಅನಿಸ್ತು. ಲೈಟಾಗಿ ಊಟ ತಗೊಳ್ತಾ ಇದ್ವಿ. ಆಮೇಲೆ ಅದರ ಮುಂಚೆ ಬಿಫೋರ್ 15 ಡೇಸಿಂದ ಊಟ ಸೇರ್ತಾ ಇರಲಿಲ್ಲ. ಊಟ ಸೇರ್ತಿಲ್ಲ. ನಮ್ಮ ಟ್ರೀಟ್ಮೆಂಟ್ ತೊಗೊಂಡಿದ್ದು 15 ದಿನಕ್ಕೆ ಹಿಂದೆ ಊಟ ಹೋಗ್ತಾ ಇರಲಿಲ್ಲ. ತಿನ್ಬೇಕಂತ ಬಲವಂತದ ಮೇಲೆ ಒಂದು ಟೇಬಲ್ ಸ್ಪೂನಲ್ಲಿ ಒಂದು 10 to 15 ಸ್ಪೂನ್ ಏನಿಲ್ಲ, ಅಷ್ಟು ಡೌಟೇ ಆವಾಗ. ಸೊ ಈಗ ಪರವಾಗಿಲ್ಲ. ಆಮೇಲೆ ಬಾಡಿ ಊತ ಎಲ್ಲನೂ ಏನಾದರೂ ಇತ್ತು ಅವಾಗ? ಇಲ್ಲ ಸರ್, ಬಾಡಿ ಊತ ಅವಾಗಿಂದನೂ ಇರಲಿಲ್ಲ, ಈಗೂ ಇಲ್ಲ. ವೆರಿ ಗುಡ್. ಸೊ ವಂಡರ್ಫುಲ್ ಅಪ್ಪ. ನಾನು ನೋಡ್ತಾ ಇದ್ದೀನಿ ನಿಮ್ಮದು ಫಸ್ಟ್ ರಿಪೋರ್ಟಲ್ಲಿ ಏನು SGPT SGOT ತುಂಬ ಅಬ್ನಾರ್ಮಲಿಟಿ ಇದೆ. SGOT 1026.2, SGPT 1612.3. ಸೊ ಈಗ ನೋಡೋಕೆ ಹೋಯ್ತು ಅಂತಂದರೆ ಅದು ಎಷ್ಟು ಕಡಿಮೆ ಆಗಿದೆ ಅಂತಂದರೆ ಯಾರೂ ನಂಬಕ್ಕೆ ಆಗೋದಿಲ್ಲ. ಸೊ SGOT 1026.2 ಇದ್ದಿದ್ದೀಗ 86 ಬಂದಿದೆ. ಏನು 9th March 2024 ರಿಪೋರ್ಟಲ್ಲಿ. ಆಮೇಲೆ ದಿಸ್ SGPT 1612.3 ಇದ್ದಿದ್ದು 180 ಬಂದಿದೆ. ಆಲ್ಮೋಸ್ಟ್ 90% ರಿಡಕ್ಷನ್ ಆಗಿದೆ. ಓವರಾಲ್ ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲ ಡೌನ್ ಆಗಿದೆ. ಮೊದಲು ಟೋಟಲ್ ಬಿರುಲೇನು 9.71 ಇತ್ತು. ಸೊ ಈಗ ಅದು 1.7 ಬಂದಿದೆ. ಸೊ ಇವೆಲ್ಲ ನೋಡ್ತು ಅಂತಂದರೆ ನಿಮ್ಮದು ಎಂಟೈರ್ ಬಾಡಿ ಪ್ಯಾರಾಮೀಟರ್ಸ್ ಟೋಟ್ಲಿ ಚೇಂಜ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿನಪ್ಪ. ಇನ್ನೂ ಕಂಟಿನ್ಯೂ ಮಾಡಿರಿ, ಇನ್ನೂ ಎಲ್ಲ ಚೆನ್ನಾಗಿ ಇದಾಗ್ತೈತೆ. ಥ್ಯಾಂಕ್ ಯು.